ನೀವು ಒಂದು ಮುಖ್ಯವಾದ ಒಂದು ಲೀಡರ್ ಸ್ಥಾನವನ್ನು ತೆಗೆದುಕೊಂಡ್ರೆ, ಸಮಾಜದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕಾದ್ರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಹೊರಟ್ರೆ, ನಿಮ್ಮ ನಿಲುವು ಹೀಗಿರಬೇಕು. ಇಲ್ಲದಿದ್ದರೆ ಕೆಲಸ ಆಗಲ್ಲ. ನೀವು ಹಾಗಿರ್ತೀರ. ನಿಮಗೆ ಉತ್ತರ ಬೇಕಿಲ್ಲ, ಉತ್ತರ ಗೊತ್ತಿದೆ ಅಂತ ಪ್ರಿಟೆಂಡೂ ಮಾಡಲ್ಲ. ಎಲ್ಲೂ ಮಾಡೋ ಅವಶ್ಯಕತೆಯೂ ನಿಮಗೆ ಬೀಳಲ್ಲ. ಒಳ್ಳೆಯ ದಾರಿ ಜೀವನ ಕಲಿಸತ್ತೆ. ಏನು ಅಂದರೆ, ಸಹಾಯ ಬೇಕಾದಾಗ ನಿರ್ದಾಕ್ಷಿಣ್ಯವಾಗಿ ಕೇಳ್ತೀವಿ, ಕಾನ್ಫಿಡೆಂಟಾಗಿ ನಾವು ಬೇಕಾದನ್ನು ಕೇಳ್ತೀವಿ, ಇದು ಮಾಡಿ ಅಂತ ಹೇಳ್ತೀವಿ. ನನಗೆ ಎಷ್ಟೋ ಸತಿ ಅನಿಸುತ್ತೆ, ಒಂದು ಹೋಮ ಮಾಡಬೇಕಾದ್ರೆ ನೀವು ಊಟ ಹಾಕಿಸಿ ಅಂತ ಹೇಳ್ತೀನಿ. ನೀವು ಬ್ರಾಹ್ಮಣರಿಗೆ ನೀವು ಕೊಡಿ, ಹಣ ಕೊಡಿ, ಒಳ್ಳೆಯದಾಗತ್ತೆ ನಿಮಗೆ. ನೀವು ಅಡುಗೆಯವ್ರಿಗೆ ಊಟ ಹಣ ಕೊಡಿ, ನಿಮ್ಗೆ ಒಳ್ಳೆಯದಾಗುತ್ತೆ, ಪುಣ್ಯದ ಕೆಲಸ ಮಾಡ್ತಿದ್ದೀರಾ. ಎಲ್ಲ ದೇವಸ್ಥಾನದಲ್ಲಿ ಅಭಿಷೇಕ ಆಗಲಿ, ನಿಮ್ಮ ಹೆಸರಿನಲ್ಲಿ ಹಣ ಕೊಡಿ, ಅವ್ರ ಉದ್ಧಾರ ಆಗಲಿ, ಅವ್ರಿಗೆ ಸ್ವಲ್ಪ ಹಣ ಕೊಡಿ, ಕೆಲಸ ಆಗಲಿ. ನಿರ್ದಾಕ್ಷಿಣ್ಯವಾಗಿ ಹೇಳ್ಬೋದು. ಯಾಕೆ ಅಂತಂದರೆ, ನಾವು ನಿರ್ದಾಕ್ಷಿಣ್ಯವಾಗಿ ನಮ್ಮ ಜೀವನನ ಅದಕ್ಕೆ ಕೊಟ್ಟಿರ್ತೀವಿ. ಅದರಿಂದ ನಮಗೆ ಫಲ ಸಿಕ್ಕಿರುತ್ತೆ, ಅದರಿಂದ ನಾವು ತೃಪ್ತರಾಗಿರ್ತೀವಿ. ಅದರಿಂದ ಕೆಲವು ನಿಲುವುಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡಿಕೊಂಡಾಗ ನಮಗೆ ಎಲ್ಲರಿಗೂ ಸೇವೆ ಮಾಡೋದು ಬಹಳ ಸುಲಭ ಆಗುತ್ತೆ, ಕಷ್ಟ ಆಗಲ್ಲ. ತುಂಬ ಜನ ಅಂದ್ಕೊಳ್ತಾರೆ, ನಾವು ಪ್ರಪಂಚಕ್ಕೆ ಸೇವೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಯಾರು ಮಾಡ್ತಾರೆ ಅಂತ. ಸುಳ್ಳದು.